ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ಕಡೆ ಹಸಿರು ಮೆಣಸಿನ್ಕಾಯಿ ಉರಿಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ರೈಸ್ ಇಟ್ಟಿದ್ದೀನಿ. ಇಲ್ಲಿ ಚಟ್ನಿ ಮಾಡೋಣ ಅಂತ ತೆಂಗಿನಕಾಯಿ, ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ಇಡ್ಲಿಗೆ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಮಾಡ್ತೀನಿ, ಇಡ್ಲಿ ಮತ್ತು ಚಟ್ನಿ. ಇದು ರೈಸು ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಮಜ್ಜಿಗೆ ರೈಸ್ ತೊಗೊಂಡು ಹೋಗ್ತಾರೆ. ರೈಸ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ, ಮೊದಲಿಗೆ ಇವಾಗ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಏನಂದರೆ ಚಟ್ನಿಗೆ ಹಸಿರುಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬಂದು. ಫ್ರೆಂಡ್ಸ್, ಹಾಗೆಯೇ ತುಂಬ ಜನ ಮೆಸೇಜ್ ಹಾಕ್ತೀರಾ, ಸಿಸ್ಟರ್ ನಿಮ್ಮದು ಯಾವ ಊರು ಅಂತ. ಫ್ರೆಂಡ್ಸ್, ನಮ್ಮದು ಊರು ಬಂದು ನಂದು ಹಾಸನ ಡಿಸ್ಟಿಕ್ ಬರುತ್ತೆ. ಹಾಸನ ಡಿಸ್ಟಿಕ್ ಹತ್ರ ನಮ್ಮದು ಒಂದು ಹಳ್ಳಿ, ನಮ್ಮದು ಅಂದರೆ ಹಿರಿಸವೆ ಹತ್ರ ಬರುತ್ತೆ. ನಮ್ಮದು ಹಿರಿಸವೆ. ತುಂಬ ಜನ ಈ ಮೆಸೇಜ್ನ ಹಾಕ್ತಾ ಇರ್ತೀರ, ಯಾವ ಊರು ಅಂತ ಅಂದ್ಬಿಟ್ಟು. ಅದಕ್ಕೆ ಈ ಮೆಸೇಜ್ಗೆ, ಈ ಕಾಮೆಂಟ್ಸ್ಗೆ ನನ್ನ ಉತ್ತರ ನಮ್ಮದು ಹಿರಿಸವೆ. ಸ್ವಲ್ಪ ಜನ ನೀವು ಮನೇಲಿ ಯಾರ್ಯಾರಿದ್ದೀರಾ, ಎಷ್ಟು ಜನ ಇದ್ದೀರಾ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿದ್ದೀರಾ. ಅದರಲ್ಲಿ ಬಂದು ಮನೇಲಿರೋದು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಮನೇಲಿರೋದು. ಹಾಗೆಯೇ ಫ್ರೆಂಡ್ಸ್, ನನ್ನ ವಿಡಿಯೋದಲ್ಲಿ ಒಂದು ವಿಷಯ ಹೇಳಿದೆ. ಏನಂತ ಅಂದರೆ ಸೀಬೆಕಾಯಿ ವಿಷಯ. ಸೀಬೆಕಾಯಿ ತೋರಿಸಿ ನನಗೆ ಗೊತ್ತಿರೋರು ಕೊಟ್ಟಿದ್ದರು. ಅದನ್ನು ನಾವು ಒಬ್ಬರು ಮನೇಲಿ ನೀರು ಕುಡಿದ್ರೂ ಸಹ ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅದಕ್ಕೆ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಅದಕ್ಕೆ ನಾನು ಇವತ್ತು ರಿಪ್ಲೈ ಕೊಡ್ತಾ ಇದ್ದೀನಿ. ಹಾಗೆಯೇ ಆ ಮೆಸೇಜ್ನ ಸಹ ನಾನಿಲ್ಲಿ ಶೋ ಮಾಡ್ತೀನಿ. ಹಾಗೆಯೇ ನೋಡ್ಬೋದು ಫ್ರೆಂಡ್ಸ್, ಅವ್ರು ಹಾಕಿರೋ ಮೆಸೇಜು. ಸಿಸ್ಟರ್, ನೀವು ಅವ್ರ ಮನೇಲಿ ನೀರು ಕುಡಿದ್ರೂ ಸಹ ನಾವು ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ನೀವು ಹೇಳಿದ್ರಿ. ಬಟ್ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ, ಬಟ್ ಅವ್ರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೆ ನನ್ನ ಹತ್ರ ಏನಂದರೆ ಫ್ರೆಂಡ್ಸ್, ಅಂಥವ್ರು ನಮ್ಮ ಮನೆ ಬಾಗಿಲಿಗೂ ಸಹ ಬರ್ದಂಗೆ ನೋಡ್ಕೋಬೇಕು. ಅಂಥ ಜನಗಳನ್ನ, ಅವರನ್ನು ನಾವು ಎಷ್ಟು ದೂರದಲ್ಲಿ ಇಟ್ಟಿರ್ತೀವಿ ಅಂದರೆ, ಈಗ ನಮ್ಮ ಮನೆ ಚಪ್ಪಲಿ ಬಿಡ್ತೀವಲ್ಲ, ಅಂಥ ಜಾಗದ ಹತ್ರ ಅವ್ರನ್ನ ಬಿಡಬೇಕು. ಅಂಥವ್ರು ಬುದ್ಧಿ ಒಂದ್ಸಲಿ ಅವ್ರ ಬುದ್ಧಿ ಗೊತ್ತಾಯ್ತಂತ ಅಂದರೆ, ಅವರು ಸಾಯ್ತಾ ಇದ್ದಾರೆ ಅಂತ ಅಂದ್ರೂ ಅವ್ರನ್ನ ತಿರುಗಿ ನೋಡಬಾರ್ದು. ಅಂಥವ್ರನ್ನ ಫ್ರೆಂಡ್ಸ್, ನಮ್ಮನೆ ಚಪ್ಪಲಿಗೂ ನಮ್ಮನೆ ಆಚೆ ಜಾಗ ಇರುತ್ತೆ. ಅಂಥ ನೀವು ಈಗ ಮೆಸೇಜ್ ಹಾಕಿದ್ದೀರಲ್ಲ, ಅಂಥ ಜನಗಳನ್ನ ನಮ್ಮನೆ ಚಪ್ಪಲಿ ಬಿಡೋ ಜಾಗದಲ್ಲೂ ಬಿಡಬಾರ್ದು. ತುಂಬ ದೂರದಲ್ಲಿ ಬಿಟ್ಬಿಡ್ಬೇಕು ಅವ್ರನ್ನ ಅಷ್ಟೇ. ಮನುಷ್ಯಂಗೆ ನಿಯತ್ತು ಅನ್ನೋದು ಇರಲ್ಲ ಫ್ರೆಂಡ್ಸ್. ತಿಂದಿದ್ದು ಉಂಡಿದ್ದು ಮರ್ತೇ ಬಿಡ್ತಾರೆ. ನಿಜವಾಗ್ಲೂ ನಾನು ಯಾರ ಮನೆಯಲ್ಲಾರು ಒಂದು ಕಪ್ ನೀರು ಕುಡಿದ್ರೂ ಸಹ ಅವರನ್ನು ನಾನು ಸಾಯೋವರೆಗೂ ನನ್ನ ಮನಸ್ಸಲ್ಲಿ ಅವ್ರ ಮನೇಲಿ ನಾನು ನೀರು ಕುಡಿದೆ, ಅವ್ರ ಮನೇಲಿ ಇದನ್ನು ತಿಂದೆ ಅಂತ ಅಂದ್ಬಿಟ್ಟು ನಾನು ಜ್ಞಾಪಕದಲ್ಲಿ ಇಟ್ಕೊಳ್ತೀನಿ. ಆದರೆ ಕೆಲವು ಜನಗಳೇನು ಗೊತ್ತಾ, ಅವ್ರ ಗಂಟ್ಲಿಗೆ ಬರೋವರೆಗೂ ತಿಂದ್ರೂ ನಿಮ್ಮ ಮನೇಲಿ ಏನು ತಿಂದೆ, ಎಷ್ಟು ತಿಂದೆ ಅಂತ ಕೇಳ್ತಾರೆ. ಅಂತ ನಿಯತ್ತಿಲ್ದ ಜನಗಳು ಎಲ್ಲೋದ್ರೂ ಉದ್ಧಾರ ಆಗೋದಕ್ಕಾಗಲ್ಲ ಅವರು. ಇವಾಗ ಚಟ್ನಿನ ರುಬ್ಕೊಂಡ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಚಟ್ನಿ ರೆಡಿ ಆಯಿತು. ಎಲ್ಲೋದೆ? ಶಿವು ಅನ್ಕೋಬೇಕಲ್ಲ. ಟ್ಯಾಂಕಿ ಕ್ಲೀನಿಂಗ್. ನಮ್ಮ ಗೊಂಬೆ ಓಡ್ ಬತ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಎಲ್ಲ ಗೊಂಬೆ ಅಲ್ಲ, ಹಾಲು ಕುಡಿ ಅಂದರೆ ಇಲ್ಲಿ ಬಂದು ನೀರು ಕುಡಿತಾವಳು, ಕೋಳಿಗಿಟ್ಟಿರೋ ನೀರು. ಇವನು ಬಂದ.
ಬನ್ನಿ ಸರ್, ಒಂದು ಬಾಳೆದೆಲೆ ಕುಯ್ಕೊಡಿ. ಕುಯ್ಕೊಡು ಇಡ್ಲಿ ಮಾಡಕ್ಕೆ. ಜಾಸ್ತಿ ದೊಡ್ಡಬೇಡ, ಇಲ್ಲೇ ಐತೆ ನೋಡೋದು, ಈ ಚಿಕ್ಕದ್ರಲ್ಲಿ, ಅಲ್ಲಿ ಹಾಂ ಅದೇ ಸಾಕು. ಥ್ಯಾಂಕ್ ಯು. ರೆಡಿ ಮಾಡಿ ಬಿಸಿ ಬಿಸಿ ಇಡ್ಲಿ. ಎಲ್ಲರೂ ಹೆಂಗ ಚೆನ್ನಿದ್ದಾನೆ. ಏಯ್ ಆ ಪೈಪ್ ಇಲ್ಲೇ ಹೇಳ್ದೋಗಂಗಾರೆ ಮನೆಗೆ ಎಲ್ಲ ತುಂಬಾಕತ್ತೀವಿ ಪೈಪ. ಫ್ರೆಂಡ್ಸ್, ಮೊದಲಿಗೆ ಬಾಳೆದೆಲೆ ಕಟ್ ಮಾಡ್ಕೊಳ್ತೀನಿ. ಒಂದು 4 ಪೀಸ್ ಬಾಳೆದೆಲೆ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಓಲ್ಡ್ ವಿಡಿಯೋಸಲ್ಲಿ ಹೇಳಿದ್ದೀನಿ, ಕವರೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಬಾಳೆದೆಲೆ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಕವರೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ನಾನು ಫಸ್ಟ್ ನಾನು ಕವರ್ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಸ್ವಲ್ಪ ಬುದ್ಧಿ ಬಂದ್ಬಿಡ್ತು ಈ ಕವರೆಲ್ಲ ಯೂಸ್ ಮಾಡಬಾರ್ದು ಅಂತ. ಹಾಗಾಗಿ ಮನೆ ಹತ್ರನೇ ಬಾಳೆದೆಲೆಗಳು ಇರ್ತಾವಲ್ಲ, ಯಾಕೆ ಯೂಸ್ ಮಾಡಬಾರ್ದು ಬಾಳೆದೆಲೆನ ಅಂತ ಅಂದ್ಬಿಟ್ಟು ಬಾಳೆದೆಲೆನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ, ಇಡ್ಲಿನೂ ಅಷ್ಟೇ ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಬರ್ತವೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರ್ತವೆ ಇಡ್ಲಿಗಳು. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಬಾಳೆದೆಲೆನ ಯೂಸ್ ಮಾಡಿ. ನಾನು ಹೇಳ್ತಾ ಇರೋದೇನಂತಂದರೆ, ಕವರ್ ಯೂಸ್ ಮಾಡೋದಕ್ಕಿಂತ ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಕವರ್ ಯೂಸ್ ಮಾಡಿವೆ, ಅದನ್ನು ಬಿಟ್ಬಿಟ್ಟು ನೆಕ್ಸ್ಟು ಇಡ್ಲಿ ಪ್ಲೇಟಿಗೆ ಆಯಿಲ್ನ ಸವರ್ಬಿಟ್ಟು ಮಾಡಿವೆ. ಇವಾಗೆಲ್ಲ ಆ ರೀತಿ ಮಾಡೋದಿಲ್ಲ. ಹಿಂಗಿರು ಮನೆ ಹತ್ರ ಬಾಳೆದೆಲೆಗಳಿರ್ತಾವಲ್ಲ ಅಂತ ಅಂದ್ಬಿಟ್ಟು ಇವಾಗ ಬಾಳೆದೆಲೆನೇ ಯೂಸ್ ಮಾಡ್ತೀನಿ ನಾನು ಇಡ್ಲಿನ ತಪ್ಪಲಿಲೇ ಮಾಡೋದು ಫ್ರೆಂಡ್ಸ್. ನಾನು ಇಡ್ಲಿ ಪಾತ್ರೆ ತೊಗೊಂಡಿಲ್ಲ, ತೊಗೋಬೇಕಂತ ಆಮೇಲೆ ಗುಂಡು ಇಡ್ಲಿ ಬರುತ್ತಲ್ಲ ಚಿಕ್ಕದು, ಆ ರೀತಿದೊಂದು ಪಾತ್ರೆ ತೊಗೋಬೇಕು ಇಡ್ಲಿ ಪಾತ್ರೆನ ಅಂತ ಅಂದ್ಕೊಂಡಿದ್ದೀನಿ. ತೊಗೊಳಕ್ಕೆ ಇನ್ನೂ ಟೈಮೇ ಕೂಡಿಲ್ಲ ನನಗೆ. ಫ್ರೆಂಡ್ಸ್, ಬಾಳೆದೆಲೆ ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಡ್ಲಿ ಪಾತ್ರೆಗೆ. ನಮ್ಮ ಯಜಮಾನ್ರು ಫಸ್ಟೆಲ್ಲ ನಾನು ಕವರ್ ಯೂಸ್ ಮಾಡಿ ಇಡ್ಲಿನ ಮಾಡ್ತಾಯಿದ್ದಾಗ ಅವರು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಇವಾಗ ಬಂದು ಬಾಳೆದೆಲೆ ಯೂಸ್ ಮಾಡಿ ನಾನು ಇಡ್ಲಿ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಇವಾಗ. ಇಡ್ಲಿ ಹಾಕಿದ್ದಂಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇವಾಗ ಹಸ್ಬೆಂಡು ಬಂದಿದ್ದಾರೆ, ತಿಂಡಿ ಹಾಕ್ಕೊಡು, ನನಗೆ ಟೈಮ್ ಆಯಿತು ಕೆಲಸಕ್ಕೆ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅವ್ರಿಗೆ ಇವಾಗ ತಿಂಡಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಚಟ್ನಿನೂ ರೆಡಿ ಆಗಿದೆ, ಈ ಕಡೆ ಇಡ್ಲಿನೂ ಸಹ ರೆಡಿ ಆಗಿದೆ. ಇವಾಗ ಫಸ್ಟು ಅವ್ರಿಗೆ ತಿಂಡಿನ ಹಾಕ್ಕೊಡ್ತೀನಿ. ಬಾಳೆದೆಲೆಲ್ಲೂ ಅಷ್ಟೇ ಫ್ರೆಂಡ್ಸ್, ಇಡ್ಲಿ ಆರಾಮಾಗಿ ಈಸಿಯಾಗಿ ತೆಗಿಬೋದು. ಈ ಎಣ್ಣೆ ಸವರಿರೆ ಯಾವ ರೀತಿ ಚೆನ್ನಾಗಿ ಬರ್ತವೆ ಅಂದರೆ ಕಿತ್ತೋಗೋದಿಲ್ಲ, ಎತ್ತೋದಕ್ಕೆ ತುಂಬ ಈಸಿಯಾಗಿ ಬರ್ತವೆ. ಹಾಗೆ ಬಾಳೆದೆಲೆಯಲ್ಲಿ ಇಡ್ಲಿನ ಹಾಕಿದ್ರೂ ಅಷ್ಟೇ ತುಂಬ ಈಸಿಯಾಗಿ ಹಾಕ್ಕೋಬೋದು, ತೆಗಿಬೋದು. ಆಮೇಲೆ ಏನಂತ ಅಂದರೆ ಸ್ವಲ್ಪ ಅಂದರೆ ಬಾಳೆದೆಲೆ ನಾನು ಅಗಲ ಕಟ್ ಮಾಡಿರಲಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಹಾಗಾಗಿ ಹಾಗೆಯೇ ಸೈಡಿಗೆ ಅಂಟ್ಕೊಂಡ್ಬಿಟ್ಟಿದ್ದು, ಅದಕ್ಕೆ ಅದನ್ನು ಸ್ಪೂನ್ ಸಹಾಯದಿಂದ ತೆಗಿತೀನಿ. ಮಧ್ಯಾಹ್ನಕ್ಕೆ ಅವರಿಗೆ ರೈಸ್ ಮಾಡಿದ್ದೀನಿ, ನಾನು ಆಗಲೇ ತೋರಿಸಿದ್ನಲ್ಲ. ರೈಸು ಸಾಂಬಾರಿದೆ, ನುಗ್ಗೆಕಾಯಿ ಸಾಂಬಾರು. ಬಟ್ ಅವರು ನನಗೆ ಸಾಂಬಾರು ಬೇಡ, ಮಜ್ಜಿಗೆ ರೈಸ್ ಹಾಕು ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ಮಜ್ಜಿಗೆ ರೈಸ್ನ ಈಗ ಬಾಕ್ಸಿಗೆ ಹಾಕಬೇಕು. ಇವಾಗ ನೋಡಿ ಅವ್ರಿಗೆ ಇಡ್ಲಿ ಕೊಡ್ತೀನಿ. ಫಸ್ಟೆಲ್ಲ ಅವ್ರು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಕವರಲ್ಲಿ ಇಡ್ಲಿ ಮಾಡೋದ್ರಿಂದ. ಇವಾಗ ಬಾಳೆದೆಲೆಯಲ್ಲಿ ಮಾಡಿಕೊಡ್ತೀನಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಸಿದ್ಧಿ ಇಲ್ಲಿ ರೆಡಿಯಾಗಿ ಕುಂತಿದ್ದಾಳೆ. ಸಾರಿ ಫ್ರೆಂಡ್ಸ್, ನಮ್ಮ ಫಸ್ಟ್ ಇದಲ್ಲ, ಅವಳು ಸಿದ್ಧಿ ಹೆಸರೇ ನನಗೆ ಫಸ್ಟು ಬಾಯಲ್ಲಿ ಬರುತ್ತೆ. ಗೊಂಬೆ, ಇವಳ ಹೆಸರು ಬಂದು ಗೊಂಬೆ. ರೆಡಿಯಾಗಿ ಕುಂತಿದ್ದಾಳೆ.
ಮಜ್ಜಿಗೆ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮನೆ ಇದೆ ಅಂತ ಹೇಳಿದ್ದೀನಲ್ಲ, ಅವ್ರ ಮನೇಲಿ ಮಜ್ಜಿಗೆ ಇಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಇದರ ಏನೋ ಗೊತ್ತಿಲ್ಲ, ನೋಡ್ತೀನಿ. ಫ್ರೆಂಡ್ಸ್ ಮಜ್ಜಿಗೆ ಇಸ್ಕೊಂಬಿಟ್ಟು ಬಂದೆ ನಾನು. ಏನಂತ ಅಂದರೆ ಕರೆಂಟ್ ಬಂದಿದ್ದು ಫ್ರೆಂಡ್ಸ್. ಟೈಮ್ ಬಂದು ಆಲ್ರೆಡಿ 2 ಗಂಟೆ ಆಗೈತೆ. ನೀರು ಬಿಡ್ತಾ ಇದ್ದೀನಿ ತಂಗಿ ಸೊಸಿಗೆ. ಬಿಸಿಲು ಮಾತ್ರ ತುಂಬಾ ಇದೆ ಫ್ರೆಂಡ್ಸ್. ಮಜ್ಜಿಗೆ ತೊಗೊಂಬರ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಒಂದು ಕೈಲಿ ಫೋನ್ ಇಟ್ಕೊಂಡು ಮಜ್ಜಿಗೆ ಇಟ್ಕೊಂಬರೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ತಾ ಇದೆ. ಬಿಸಿಲು ಮಾತ್ರ ಎಷ್ಟೊಂದು ಬಿಸಿಲಿದೆ ಗೊತ್ತಾ.